ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಅಮ್ಮ ಮಂತ್ರ ದೇವತೆಗೆ ಯಾವ ಥರ ಅಗ್ಗಿಲ್ ಸೇವೆ ಸಲ್ಲಿಸ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿ ಮಾಡ್ಬೋದು, ಬಟ್ ನಮ್ಮ ಕಡೆ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ಕುಟುಂಬದವರು ಯಾವ ಥರ ಮಾಡ್ತಾರೆ ಅಂತ ನಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನಾವಿವಾಗ ಈವ್ನಿಂಗ್ ಟೈಮ್ ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ಬೇಕಂದ್ರೆ ತುಂಬಾ ಖುಷಿ, ಯಾಕಂದರೆ ವೆಹಿಕಲ್ಸ್ ಕೂಡ ಕಡಿಮೆ. ಈ ಕಡೆ ಒಳಗಡೆ ಎಂಟ್ರಿ ಆದಮೇಲೆ ಅಷ್ಟೊಂದು ವೆಹಿಕಲ್ಸ್ ಬೇರೆ ಇರಲ್ಲ. ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಇದೆ, ಆ ಕಡೆ ಮೇಲೆ ಹೋದಾದ್ಮೇಲೆ ಇನ್ನು ಒಳಗಡೆ ರೂಟ್ ಅಂದರೆ ಮಡ್ ರೋಡಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಇನ್ನು ಮರ ಆ ಕಡೆ ಮರ ಅಂದರೆ ಬರೀ ಒಂದೇ ವೆಹಿಕಲ್ ಹೋಗ್ಬೋದು, ಆ ಥರ ಅಷ್ಟೇ ಚಿಕ್ಕ ರೂಟ್ ಇದು. ತುಂಬಾ ಚೆನ್ನಾಗಿದೆ. ಹಳ್ಳಿ ಮನೆಯೆಲ್ಲ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದು ಮೊದಲೆಲ್ಲ ಕರೆಂಟೆಲ್ಲ ಇರಲಿಲ್ಲ, ಬಟ್ ಇವಾಗೆಲ್ಲ ಇಂಪ್ರೂವ್ಮೆಂಟ್ ಆಗಿ ಕರೆಂಟ್ ಎಲ್ಲ ಬಂದಿದೆ ಇವಾಗ. ಸೊ ನೋಡಿ, ಈ ಥರ ಮಡ್ ರೋಡಲ್ಲಿ ಹೋಗಬೇಕು. ಮೊದಲೆಲ್ಲ ನಡ್ಕೊಂಡು ಹೋಗಬೇಕಿತ್ತು, ಬಟ್ ಇವಾಗ ಕಾರೆಲ್ಲ ಹೋಗ್ಬೋದು. ನೋಡಿ, ಇವಾಗ ಹಳ್ಳಿ ಕಡೆಗೆ ಎಂಟ್ರಿ ಆಗಬೇಕಾದ್ರೆ ನೀವು ನೋಡ್ಬೋದು, ಎಲ್ಲ ಮನೆ ಎದುರು ಕಡೆ ಎಲ್ಲ ಅಡಿಕೆ ಎಲ್ಲ ಒಣಗಿಗೆ ಹಾಕಿರ್ತಾರೆ. ಈ ಥರ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಗಿಡ ಎಲ್ಲ ನೋಡ್ಬೋದು. ಇವಾಗ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ಹೋಗಬೇಕು. ಇವಾಗ ನೀರೆಲ್ಲ ಇರುತ್ತೆ. ಅದೇ ಮಾರ್ಚ್ ಏಪ್ರಿಲ್ ಟೈಮಲ್ಲೆಲ್ಲ ಬಂದರೆ ನಿಮಗೆ ನೀರೆಲ್ಲ ಅಷ್ಟು ಸಿಗಲ್ಲ ನೋಡಲಿಕ್ಕೆ, ಬಟ್ ಇವಾಗ ಸ್ವಲ್ಪ ಅದು ನೀರಿರುತ್ತೆ. ಇನ್ನು ನಾವು ಈ ತೋಟದೊಳಗಡೆ ಎಂಟ್ರಿ ಆಗಬೇಕು. ತೋಟದಲ್ಲಿ ಇಲ್ಲಿ ಬಾಳೆ ಮರ, ಅಡಿಕೆ ಮರ, ಪೆಪ್ಪರ್ ಎಲ್ಲನೂ ಇದೆ. ಈ ತೋಟದೊಳಗಡೆಯಿಂದ ಒಳಗಡೆ ಹೋದರೆ ನಮ್ಮ ಅಜ್ಜಿ ಮನೆ ಸಿಗುತ್ತೆ. ನೋಡಿ, ಇದ್ರ ಒಳಗಡೆ ಹೋಗ್ಬೇಕಾದ್ರೆ ಆ ಕಡೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೀರು ಎಲ್ಲ ಇದೆ, ಸ್ಪ್ರಿಂಕಲ್ ಎಲ್ಲ ಬಿಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೀಚ್ ಆಗ್ತಾ ಬಂದ್ವಿ ಮನೆ ಹತ್ರ. ನೀವು ನೋಡ್ಬೋದು, ಆ ಕಡೆ ಈ ಕಡೆ ಎಷ್ಟು ತೋಟ ಇದೆ ಅಂದರೆ ತೆಂಗಿನ ಮರ ಎಲ್ಲ ಇದೆ. ಇವಾಗ ಅಜ್ಜಿ ಮನೆ ಹತ್ರ ಬಂದ್ವಿ. ಇವಾಗ ಈವ್ನಿಂಗ್ ನಮ್ಮದು ಮಂತ್ರ ದೇವತೆಗೆ ಅಗಿಲು ಸೇವೆ ಸಲ್ಲಿಸ್ತಾ ಇದ್ದಾರೆ. ನೈಟ್ ಆಗುತ್ತೆ ಎಲ್ಲ ಇದು ಮಾಡಬೇಕಾದ್ರೆ. ಇದೇ ನಮ್ಮ ಅಜ್ಜಿ ಮನೆ. అన్న నమస్తే. అంద కొంచెం పండండి ಅಂದರೆ ಥ್ಯಾಂಕ್ಸ್ ಸರ್. 88 ಹಾಂ
ದೊಡ್ಡ ಮನ್ಕಿನ ಆರು ಮನ್ಕಿನ ಈರಾ ಬತ್ತೆ ಪೋಯ್ ಪಾಲದ ಹೊಟ್ಟೆಲ್ಲ ಗೊತ್ತಾವಡ